ಏನಪ್ಪ ಏಯ್ ಸಮೀರಾ, ನಿನ್ನಷ್ಟು ನಮಗೆ ಸಹಾಯ ಇಲ್ಲದೆ ಇರ್ಬೋದು, ತೆರೆಮರೆಯಲ್ಲಿ ನಮಗೆ ವಿಡಿಯೋಗಳನ್ನ ಮಾಡಲಿಕ್ಕೆ ಬರದೇ ಇರ್ಬೋದು, ಇಲ್ಲ ಸಲ್ಲದ ಕಥೆಗಳನ್ನು ಹೆಣಿಲಿಕ್ಕೆ ಬರದೇ ಇರ್ಬೋದು. ಆದರೆ ಧರ್ಮ ನಮ್ಮದು, ಶ್ರದ್ಧೆ ನಮ್ಮದು, ಧಾರ್ಮಿಕ ಭಾವನೆ ನಮ್ಮದು, ತೀರ್ಥಕ್ಷೇತ್ರ ನಮ್ಮದು, ಪುಣ್ಯಕ್ಷೇತ್ರ ನಮ್ಮದು, ತಾವಂದರು ನಮ್ಮವರು. ನಮ್ಮ ಕಣ್ಣಿನಲ್ಲಿ ನೀವು ಮಾಡಿದಂಥ ಈ ಹೆಣದಂಥ ಕೆಟ್ಟ ಬಲೆಯಿಂದಾಗಿ ಮನದಾಳದಲ್ಲಿ ಕರುಳನ್ನು ಬಗೆದಂತಹ ನೋವು ಪ್ರತಿಯೊಬ್ಬ ಹಿಂದುವಿನ ಅಂತರಾತ್ಮದಲ್ಲಿ ಉಂಟಾಗಿದೆ ಅನ್ನೋದು ಮಾತ್ರ ಸುಸ್ಪಷ್ಟ. ನೀನು ದೂತನಲ್ಲ, ನೀನು ಧೂರ್ತ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ. ಎಂತೆಂಥ ಮಾತುಗಳನ್ನಾಡಿದೆ ನೀನು ಮಾಡಿದಂಥ ಎರಚಿದಂಥ ಮಂಕು ಬೂದಿಯಿಂದ ಕಾವಂದರ ವೀರೇಂದ್ರ ಹೆಗ್ಗಡೆ ಅವರ ಒಂದು ಫೋಟೋಗಳನ್ನು ಶೌಚಾಲಯದಲ್ಲಿಟ್ಟು ಅದರ ಮೇಲೆ ಕೆಟ್ಟ ಕೆಟ್ಟ ಅಸಹ್ಯಗಳನ್ನು ಮಾಡುವಂಥ ಮಟ್ಟಕ್ಕೆ ಹಿಂದೂ ಸಮಾಜವನ್ನು ಬ್ರೇನ್ ವಾಶ್ ಮಾಡಿದಂಥ ಸಮೀರಾ, ನೀನು ನಿಜವಾಗ್ಲೂ ಒಬ್ಬ ಧರ್ಮಾಳುನ ಅನ್ನೋದನ್ನು ನೀನು ಪ್ರಶ್ನೆಯನ್ನು ನಿನ್ನ ಮುಂದೆ ಇಟ್ಕೋ. ಯಾಕೆ ಅಂತ ಹೇಳಿದ್ರೆ ನೀನು ಕೂಡ ನಿನ್ನ ಧರ್ಮವನ್ನು ಆಚರಣೆ ಮಾಡ್ತೀಯ, ಆದರೆ ನಿನ್ನ ಧರ್ಮದ ಬಗ್ಗೆ ಮಾತ್ರ ಮಾತಾಡೋಕ್ಕೆ ನಿನಗೆಲ್ಲೂ ಗಟ್ಸಿಲ್ಲ. ನೀನೇನಾದರೂ ನಿನ್ನ ಧರ್ಮದ ಲೋಪಗಳ ಬಗ್ಗೆ, ನಿನ್ನ ಧರ್ಮದಲ್ಲಿ ನಡೆದಿರುವಂಥ ವಿಚಾರಗಳ ಬಗ್ಗೆ ಮಾತಾಡದೆ ಅಂದರೆ ನಾಳೆ ದಿನ ಬೆಳಗ್ಗೆ ನೀನು ಇರಲ್ಲ. ಈ ಒಂದು ಉದಾಹರಣೆ ಮಾತ್ರ ನೀನು ಮುಂದೆ ಇಟ್ಕೋ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ. ನೀನು ಯಾರ ನನಗೆ ಬೇಕಾಗಿಲ್ಲ, ಆದರೆ ನಾನು ಇವತ್ತು ನಿನ್ನ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀನು ನನ್ನ ಧರ್ಮ ಶ್ರದ್ಧೆಗೆ ಕೈ ಹಾಕಿದ್ಯಾ, ನನ್ನ ಅಂತರಾತ್ಮಕ್ಕೆ ಕೈ ಹಾಕಿದ್ಯಾ. ನನ್ನ ಅನಿಸಿಕೆಗಳ ಪ್ರಕಾರ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸೌಜನ್ಯ ತೆಂಗಿಗೆ ನ್ಯಾಯ ಸಿಕ್ಕೋದು ನಿಮ್ಗೆ ಯಾವುದು ಬೇಕಾಗಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಮೇಲೆ ಅಪಪ್ರಚಾರವನ್ನು ಮಾಡೋದು, ಹಿಂದೂಗಳ ಧರ್ಮ ಶ್ರದ್ಧೆಯನ್ನು ಒಡೆದಾಕ್ತಕ್ಕಂಥದ್ದು, ಅವರ ಧರ್ಮ ಶ್ರದ್ಧೆಯನ್ನು ಅಳಿಸಾಕ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಮೂಲ ಗುರಿ ಇರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನೋಡಿ, ಸ್ಥಳೀಯ ಪೊಲೀಸರ ತನಿಖಾ ವರದಿ ಇದೆ ಸೌಜನ್ಯ ಅವರ ಇದರಲ್ಲಿ. ಆಮೇಲೆ ಸಿ ಐ ಡಿ ಕರ್ನಾಟಕದ CID ಅಥವಾ SIT COD ಯಾವುದೋ ಒಂದು ಮಾಡಿರುವಂಥ ಉನ್ನತ ಮಟ್ಟದ ತನಿಖಾ ವರದಿ ಇದೆ. CBI ಅವ್ರು ಮಾಡಿರುವಂಥ ತನಿಖಾ ವರದಿ ಇದೆ. ರುದ್ರಮೂರ್ತಿಗಳೇ ಹೇಳುವಂತೆ ಅವ್ರು ಬಂದು ಬಹಿರಂಗವಾಗಿಯೇ TV ಮಾಧ್ಯಮಗಳಲ್ಲಿ ಹೇಳಿರುವಂತೆಯೇ ಕೋರ್ಟ್ ಏನಂತ ನಿರ್ದೇಶನ ಕೊಟ್ಟಿದೆ ಅಂದರೆ, ಈಗಿನವರೆಗೂ ಏನು ತನಿಖೆ ಆಗಿದೆಯೋ ಸೌಜನ್ಯಲ ಒಂದು ಕೇಸಲ್ಲಿ, ಅದನ್ನು ಅಲ್ಲಿಂದ ಮುಂದುವರಿಸಬೇಕು ಅಂದರೆ ಅವರ ಕುಟುಂಬದವರು ಯಾರಾದರೂ ಬಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದಾಗ ಅದು ತನಿಖೆ ಮುಂದುವರ್ಕೊಂಡು ಹೋಗುತ್ತೆ. ಅದನ್ನು ಬಿಟ್ಬಿಟ್ಟು ಗಿರೀಶ್ ಮಠಣ್ಣನವರು ಸಮೀರಾ, ಅಲ್ಲೇ ನಿಂದೇನೋ ಸೋಕಾಲ್ಡ್ ಫೇಸು, ಗೋಮುಖ ವ್ಯಾಘ್ರ ಕಣೋ ನೀನು ಒಂದು ಧರ್ಮವನ್ನು ಆಚರಣೆ ಮಾಡೋವಂಥವನಾಗಿ ಇನ್ನೊಬ್ಬರು ಧರ್ಮದ ಮೇಲೆ ಕಪ್ಪು ಮಸಿ ಬಳಿಯೋಕೆ ಕೊಟ್ಟಿದೆಯಲ್ಲ, ಭಗವಂತ ನಿನ್ನ ಶಂಸಲ್ಲ ಅಲ್ಲ, ಯಾವತ್ತೂ ನಿನ್ನಂಥವನಿಗೆ ವರಪ್ರಸಾದ ಕೊಡಲ್ಲ. ನೀನು ಭಯೋತ್ಪಾದಕರಿಗಿನ್ನ ಕೆಟ್ಟ ಭಯೋತ್ಪಾದಕ ನೀನು, ಅರ್ಥ ಆಯ್ತಲ್ಲ. ನಮ್ಗೆ ಯಾರು ಸಹಾಯಕ್ಕೆ ಬರದೇ ಇರ್ಬೋದು, ಆದರೆ ಭಯೋತ್ಪಾದಕರಿಗಿನ್ನ ಕೆಟ್ಟವನು ನೀನು. ಅವ್ರು ನೇರವಾಗಿ ಹೊಡಿತಾರೆ. ನೀನು 100 ಕೋಟಿ ಹಿಂದೂಗಳ ಧರ್ಮಶ್ರದ್ಧೆಗೆ ಡೈರೆಕ್ಟಾಗೆ ಬಾಂಬಿಕ್ಕಿರುವಂಥ ನೀನು ಒಬ್ಬ ಧೂರ್ತ ನೀನು, ಕೆಟ್ಟ ಗಿರೀಶ್ ಮಠಣ್ಣ. ನೀನಿವತ್ತು ಯಾವುದೋ ವಿಚ್ಛುದ್ರಕಾರಿ ಶಕ್ತಿಗಳ ಜೊತೆಯಲ್ಲಿ ಸೇರಿಕೊಂಡು ಸ್ವಧರ್ಮವನ್ನು ನಿಂದನೆ ಮಾಡುವಂಥ ಕೆಲಸ ಮಾಡ್ತಾ ಇದೆಯಾ. ಒಬ್ಬ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ ನೀವು. ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತ ಯಾವತ್ತು ಹಿಂಗೆ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡುವಂತಹ, ಪೊಳ್ಳು ಆಪಾದನೆಗಳನ್ನು ಮಾಡುವಂತಹ ರಣಹೇಡಿ ಕೆಲಸಕ್ಕೆ ಕೈ ಹಾಕೋದೇ ಇಲ್ಲ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಕ್ಷಮಿಸಿಬಿಡಿ ಕಾವಂದರೆ. ನಾವು ನಿಮ್ಮ ಪರ ನಿಲ್ಲಲು ಸಾಕಷ್ಟು ಸಮಯವನ್ನೇ ತೆಗೆದುಕೊಳ್ಬೇಕಾಯಿತು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ಎಡಚರರು ಹೆಣದಂಥ ಈ ಮಾಯಾಜಾಲದ ಬಲೆ ಏನಿದೆ, ಮಂಕು ಬೂದಿಯ ಬಲೆ ಏನಿದೆ, ಈ ಮಂಕು ಬೂದಿಯ ಬಲೆಗೆ ಸಾಕಷ್ಟು ಮುಗ್ಧ ಹಿಂದೂಗಳು ಬಲಿಯಾಗಿ ಹೋದರು. ಹಾಗಾಗಿ ಯಾರು ಸತ್ಯದ ಪರ ಧ್ವನಿಯನ್ನು ಎತ್ತಿ ಮಾತನಾಡಬೇಕು ಅಂತಿದ್ರೋ ಅವರನ್ನು ಅತ್ಯಾಚಾರಿಗಳ ಪರವಾಗಿ ನಿಲ್ಲೋರು ಅಂತೇಳುವಂತಹ ಒಂದು ಅಪಪ್ರಚಾರವನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ಮಾಡಲಾಗ್ತಾಯಿತ್ತು. ಹಾಗಾಗಿ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ತನಿಖೆ ಒಂದು ನಿರ್ದಿಷ್ಟವಾದ ಒಂದು ಮಾರ್ಗಸೂಚಿಯನ್ನು ಕೊಡುವ ಮುಂಚೆ ಮಾತನಾಡಬಾರ್ದು ಅಂತೇಳಿ ನಮ್ಮ ಎಲ್ಲ ನೋವನ್ನು ಮನದಾಳದಲ್ಲಿ ಅದುಮಿಟ್ಕೊಂಡು ನಾನು ಇವತ್ತವರೆಗೂ ಸುಮ್ಮನೆ ಇದ್ದೆ ಅಂತ ಈ ಮೂಲಕ ಸ್ಪಷ್ಟಪಡಿಸುವುದರ ಮುಖಾಂತರ ನಾನು ವಿಷಯಕ್ಕೆ ಬರ್ತೀನಿ. ಏನಪ್ಪ ಸಮೀರಾ, ನಿನ್ನಷ್ಟು ನಮಗೆ ಸಹಾಯ ಇಲ್ಲದೆ ಇರ್ಬೋದು, ತೆರೆಮರೆಯಲ್ಲಿ ನಮಗೆ ವಿಡಿಯೋಗಳನ್ನ ಮಾಡಲಿಕ್ಕೆ ಬರದೇ ಇರ್ಬೋದು, ಇಲ್ಲ ಸಲ್ಲದ ಕಥೆಗಳನ್ನು ಹೆಣಿಲಿಕ್ಕೆ ಬರದೇ ಇರ್ಬೋದು, ಆದರೆ ಧರ್ಮ ನಮ್ಮದು, ಶ್ರದ್ಧೆ ನಮ್ಮದು, ಧಾರ್ಮಿಕ ಭಾವನೆ ನಮ್ಮದು, ತೀರ್ಥಕ್ಷೇತ್ರ ನಮ್ಮದು, ಪುಣ್ಯಕ್ಷೇತ್ರ ನಮ್ಮದು, ಕಾವಂದರು ನಮ್ಮವರು. ನಮ್ಮ ಕಣ್ಣಿನಲ್ಲಿ ನೀವು ಮಾಡಿದಂಥ ಈ ಹೆಣದಂಥ ಕೆಟ್ಟ ಬಲೆಯಿಂದಾಗಿ ಮನದಾಳದಲ್ಲಿ ಕರುಳನ್ನು ಬಗೆದಂತಹ ನೋವು ಪ್ರತಿಯೊಬ್ಬ ಹಿಂದುವಿನ ಅಂತರಾತ್ಮದಲ್ಲಿ ಉಂಟಾಗಿದೆ ಅನ್ನೋದು ಮಾತ್ರ ಸುಸ್ಪಷ್ಟ. ನೀನು ದೂತನಲ್ಲ, ನೀನು ಧೂರ್ತ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ.
ಎಂತೆಂಥ ಮಾತುಗಳನ್ನಾಡಿದೆ ನೀನು ಮಾಡಿದಂಥ ಎರಚಿದಂಥ ಮಂಕು ಬೂದಿಯಿಂದ ಕಾವಂದರ ವೀರೇಂದ್ರ ಹೆಗ್ಗಡೆ ಅವರ ಒಂದು ಫೋಟೋಗಳನ್ನು ಶೌಚಾಲಯದಲ್ಲಿಟ್ಟು ಅದರ ಮೇಲೆ ಕೆಟ್ಟ ಅಸಹ್ಯಗಳನ್ನು ಮಾಡುವಂಥ ಮಟ್ಟಕ್ಕೆ ಹಿಂದೂ ಸಮಾಜವನ್ನು ಬ್ರೈನ್ ವಾಶ್ ಮಾಡಿದಂಥ ಸಮೀರಾ, ನೀನು ನಿಜವಾಗ್ಲೂ ಒಬ್ಬ ಧರ್ಮಾಳುನ ಅನ್ನೋದನ್ನು ನೀನು ಪ್ರಶ್ನೆಯನ್ನು ನಿನ್ನ ಮುಂದೆ ಇಟ್ಕೋ. ಯಾಕೆ ಅಂತ ಹೇಳಿದ್ರೆ ನೀನು ಕೂಡ ನಿನ್ನ ಧರ್ಮವನ್ನು ಆಚರಣೆ ಮಾಡ್ತೀಯ, ಆದರೆ ನಿನ್ನ ಧರ್ಮದ ಬಗ್ಗೆ ಮಾತ್ರ ಮಾತಾಡೋಕ್ಕೆ ನಿನಗೆಲ್ಲೂ ಗಟ್ಸಿಲ್ಲ. ನೀನೇನಾದರೂ ನಿನ್ನ ಧರ್ಮದ ಲೋಪಗಳ ಬಗ್ಗೆ, ನಿನ್ನ ಧರ್ಮದಲ್ಲಿ ನಡೆದಿರುವಂಥ ವಿಚಾರಗಳ ಬಗ್ಗೆ ಮಾತಾಡಿದೆ ಅಂದರೆ ನಾಳೆ ದಿನ ಬೆಳಗ್ಗೆ ನೀನು ಇರಲ್ಲ. ಈ ಒಂದು ಉದಾಹರಣೆ ಮಾತ್ರ ನಿನ್ನ ಮುಂದೆ ಇಟ್ಕೋ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ. ನೀನು ಯಾರ ನನಗೆ ಬೇಕಾಗಿಲ್ಲ, ಆದರೆ ನಾನಿವತ್ತು ನಿನ್ನ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನೀನು ನನ್ನ ಧರ್ಮ ಶ್ರದ್ಧೆಗೆ ಕೈ ಹಾಕಿದ್ಯಾ, ನನ್ನ ಅಂತರಾತ್ಮಕ್ಕೆ ಕೈ ಹಾಕಿದ್ಯಾ. ಹಾಗಾಗಿ ಕಾವಂದರು ತಪ್ಪು ಮಾಡಿದ್ದಾರೋ ಇಲ್ಲೋ ಅನ್ನೋದು ತನಿಖೆಯ ಮುಖಾಂತರ ರುಜುವಾತಾಗಬೇಕು. ನಿಮ್ಮೆಲ್ಲರ ಒಂದು ನಿರ್ದಿಷ್ಟವಾದ ಗುರಿ ಇದ್ದಿದ್ದು ಏನು? ಮಹೇಶ್ ಶೆಟ್ಟಿ ತಿಮ್ರೋಡಿ, ಸುಜಾತ ಭಟ್ಟು, ಗಿರೀಶ್ ಮಟ್ಟಣ್ಣನವರು, ಇನ್ನೂ ಹಲವಾರು ಜನ ನೀವಿವತ್ತು ಏನು ನಾವೇ ಮಹಾತ್ಮರು, ನಾವೇ ನ್ಯಾಯದ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡೋರು ಅಂತ ಮೈ ಪರ್ಚ್ಕೊಂಡು ಗಾಯ ಆಗಿದ್ದಕ್ಕೆಲ್ಲ ಮುಲಾಮ್ ಹಚ್ಕೊಂಡು ಬೀದಿಯಲ್ಲಿ ಆದಿ ಬೀದಿ ರಂಪ ಮಾಡ್ತಾ ಇದ್ರಲ್ಲಪ್ಪ. ನಿಮ್ದೆಲ್ಲರದು ಮೂಲ ಗುರಿ ಇದ್ದಿದ್ದೇನು? ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಹೌದು, ನಾವು ಇವತ್ತು ಹೇಳ್ತೀವಿ, ಸೌಜನ್ಯ ನಮ್ಮ ತಂಗಿನೇ, ಅವರಿಗೆ ನ್ಯಾಯ ಸಿಗಬೇಕಾಗಿರ್ತಕ್ಕಂಥದ್ದು ಕಡಾಖಂಡಿತವಾಗಿ ಆಗಲೇಬೇಕು ಈ ದೇಶದಲ್ಲಿ. ಸೌಜನ್ಯಾಳ ಕೇಸಿಗೆ ಯಾವಾಗ ನ್ಯಾಯ ಸಿಗುತ್ತೋ ಆವಾಗ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಜೀವಂತವಾಗಿದೆ ಅಂತ ನಂಬೋರಲ್ಲಿ ನಾನು ಕೂಡ ಒಬ್ಬ. ಯಾಕೆ ಅಂತ ಹೇಳಿದ್ರೆ ನಮಗೂ ಅಕ್ಕ ತಂಗಿದಿರು ಇದ್ದಾರೆ ನಮ್ಮ ಮನೆಯಲ್ಲೂ. ಸಮಾಜದಲ್ಲಿರೋ ಪ್ರತಿಯೊಂದು ಹೆಣ್ಮಗುನು ನಾವು ಸಹೋದರಿಯರು ಅಂತಲೇ ಕಾಣ್ತೇವೆ. ಆದರೆ ನಿಮ್ಮ ನಿರ್ದಿಷ್ಟ ಗುರಿ ಇದ್ದಿದ್ದೇನು? ಸೌಜನ್ಯಾಳಿಗೆ ನ್ಯಾಯ ಕೊಡಬೇಕು ಅಂತ. ಆದರೆ ನಿಮ್ಮ ಹೋರಾಟ ಎಲ್ಲಿಗೋಗಿ ನಿಂತ್ಕೊಂತೋ? ನಾನು 100 ಹೆಣ ಉಣಿದ್ದೀನಿ, 1000 ಹೆಣ ಉಣಿದ್ದೀನಿ ಅಂತ ಒಬ್ಬ ಮುಸ್ಕುದಾರಿನ ಕರ್ಕೊಂಬಂದ್ರಿ. ಆತ ಎಲ್ಲಿಗೋದ? ಬಾಹುಬಲಿ ಬೆಟ್ಟದ ಬುಡಕ್ಕೆ ಹೋದ ಕೊನೆಗೆ. ಯಾಕೊಂದು ಕೆಲಸ ಮಾಡ್ರಪ್ಪ, ಧರ್ಮಸ್ಥಳದ ಗರ್ಭಗುಡಿ ಒಂದು ಬಿಟ್ಬಿಟ್ಟು ಸುತ್ತು ಎಲ್ಲಿ ಬೇಕಾದ್ರೂ ತೋರಿಸಿ, SIT ಅವ್ರು ಅಗದ್ಕೊಂಡು ಕೂತ್ಕೊಳ್ಳಿ. ಇಷ್ಟು ಮಟ್ಟಿಗೆ ಹಿಂದೂ ಸಮಾಜ ಒಂದು ಸಾತ್ವಿಕವಾದ ಆಕ್ರೋಶವನ್ನು ತನ್ನ ಒಳಗೆ ಇಟ್ಕೊಂಡು ಇವತ್ತು ಕಾಯ್ತಾ ಇರೋದು. ಕಾತುರರಾಗಿ ಕಾಯ್ತಾ ಇದ್ದೀವಿ ನಾವು. ಅದೇನಾದರೂ ಆಗಿರಲಿ ಪರಿಣಾಮ. ನನ್ನ ಅನಿಸಿಕೆಗಳ ಪ್ರಕಾರ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸೌಜನ್ಯ ತಂಗಿಗೆ ನ್ಯಾಯ ಸಿಗೋದು ನಿಮ್ಗೆ ಯಾವುದು ಬೇಕಾಗಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಮೇಲೆ ಅಪಪ್ರಚಾರವನ್ನು ಮಾಡೋದು, ಹಿಂದೂಗಳ ಧರ್ಮಶ್ರದ್ಧೆಯನ್ನು ಒಡೆದಾಕ್ತಕ್ಕಂಥದ್ದು, ಅವರ ಧರ್ಮಶ್ರದ್ಧೆಯನ್ನು ಅಳಿಸಾಕ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಮೂಲ ಗುರಿ ಇರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನೋಡ್ರಿ, ಇವಾಗ ಯಾವ ಒಬ್ಬ ಅನಾಮಧೇಯ ವ್ಯಕ್ತಿ ಬರ್ತಾನೆ ಅಂತಲೇ ಇಟ್ಕೊಳ್ಳಿ. ಅನಾಮಧೇಯ ಅನ್ನಲ್ಲ, ಅವನ ಹೆಸರು ಎಲ್ರಿಗೂ ಗೊತ್ತಿರೋವಂಥದ್ದೇ. ಇಲ್ಲಿ ನಾವು ಈ ಘಟನೆಯನ್ನು ಅರ್ಥ ಮಾಡ್ಕೊಬೇಕಾದ್ರೆ ಸ್ವಲ್ಪ ಪೂರ್ವಪರವನ್ನು ಯೋಚನೆ ಮಾಡಿದಾಗ ಪ್ರತಿಯೊಬ್ಬ ಮುಗ್ಧ ಹಿಂದುವಿಗೂ ಈ ಘಟನೆಯ ಹಿನ್ನೆಲೆ ಏನು, ಇದರ ತೆರೆಮರೆಯಿಂದ ನಡೆದಿರ್ತಕ್ಕಂಥ ಪಿತೂರಿ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೌಜನ್ಯಾಳ ತಾತಂದಿರಿದ್ರಲ್ಲ, ತಂದೆಯ ತಂದೆ, ತಾಯಿಯ ತಂದೆ, ಇವರು ಧರ್ಮಸ್ಥಳ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಅಂದರೆ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಈ ಲಕ್ಷದ್ವೀಪೋತ್ಸವಗಳು ನಡೆಯುವಾಗ ಅಲ್ಲಿಗೆ ಈ ಪೌರ ಕಾರ್ಮಿಕರನ್ನು ಕರ್ಕೊಂಬಂದು ಕೆಲಸ ಮಾಡಿಸುವಂಥ ಜವಾಬ್ದಾರಿಯನ್ನು ಹೊತ್ತಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಈ ಕೊಳ್ಳೇಗಾಲದ ಕಡೆಯಿಂದ ಏನು ಜನಗಳನ್ನ ಕರ್ಕೊಂಬರ್ತಾಯಿದ್ರು, ಅದರಲ್ಲಿ 5-6 ಜನ ಇಲ್ಲೇ ಉಳ್ಕೊಂಡು 1995ನೇ ಇಸ್ವಿಯಿಂದ ಇಲ್ಲೇ ಕೆಲಸವನ್ನು ಮಾಡಿಕೊಂಡು ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲೇ ಇದ್ದೋದ್ರು ಅಂತ ಹೇಳಲಾಗುತ್ತೆ. ಅದರಲ್ಲಿ ಕೆಲವರು ಊರಿಗೆ ವಾಪಸ್ ಹೊರಟೋಗಿದ್ದಾರೆ, ಕೆಲವರು ನಿಧನ ಆಗಿದ್ದಾರೆ, ಒಬ್ಬರು ಯಾರೋ ಏನೋ ಮಾಡಬಾರ್ದು ಕೆಲಸ ಮಾಡಿ ಜೈಲಲ್ಲಿದ್ದಾರೆ, ಇನ್ನೊಬ್ಬ ವ್ಯಕ್ತಿ ಹೋಗಿ ತಮಿಳ್ನಾಡಲ್ಲಿದ್ದ, ಆತನೇ ಈಗ ಮುಸ್ಕುದಾರಿಯಾಗಿ ಬಂದಿದ್ದಾನೆ ಅಂತ ಹೇಳುವಂಥ ಮಾತುಗಳಿದೆ. ಹಾಗಾಗಿ ಈ ವ್ಯಕ್ತಿ ಮಾಡ್ತಾ ಇದ್ದಿದ್ದ ಕೆಲಸ ಏನು? ಅಲ್ಲಿ ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥದ್ದು. ಅಲ್ಲಿನ ಭೌಗೋಳಿಕ ಪ್ರದೇಶವನ್ನು ನೋಡಿ, ನದಿ ಎಲ್ಲಿಂದನೋ ಹರ್ಕೊಂಬರುತ್ತೆ, ನೇತ್ರಾವತಿ ನದಿ ಎಲ್ಲಿಂದನೋ ಹರ್ಕೊಂಬರುತ್ತೆ. ಆ ಸ್ನಾನಘಟ್ಟದಲ್ಲಿ ಯಾರು ಎಲ್ಲಿ ಕಾಲು ಜಾರಿ ಬಿದ್ದೋಗಿರ್ತಾರೋ ಏನಾಗಿರ್ತಾರೋ ಗೊತ್ತಿಲ್ಲ. ಕೆಲವೊಮ್ಮೆ ಕೆಸರು ಬದಿಯಲ್ಲಿ ಸಿಗಾಕೊಳ್ಬೋದು, ಇಲ್ಲ ನದಿಯ ದಂಡೆಗೆ ಬರ್ಬೋದು. ಆಗ ಪೊಲೀಸರ ಸಮಕ್ಷಮದಲ್ಲಿ, ಪೊಲೀಸರ ಮುಂದೆ ಆ ಹೆಣವನ್ನು ಮಾಜರು ಮಾಡಿ, ಪಂಚನಾಮೆ ಮಾಡಿ, ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ, ಅದನ್ನು ಗ್ರಾಮ ಪಂಚಾಯಿತಿಯ ಸುಬ್ಬರ್ದಿಗೆ ಕೊಟ್ಟು, ಆ ಶವ ಸಂಸ್ಕಾರಕ್ಕೆ ಆಗ್ತಕ್ಕಂತಹ ಖರ್ಚನ್ನು ಕೂಡ ಗ್ರಾಮ ಪಂಚಾಯಿತಿಯಿಂದ ಕೊಟ್ಟು ಅಂತ್ಯ ಸಂಸ್ಕಾರವನ್ನು ಮಾಡಿರ್ತಾರೆ. ಅದು ಎಲ್ಲ ಕ್ಷೇತ್ರಗಳಲ್ಲೂ ನಡೀತಕ್ಕಂತಹ ಒಂದು ಪ್ರಕ್ರಿಯೆ, ಸಾಮಾನ್ಯ ಪ್ರಕ್ರಿಯೆ. ಹಾಗಾಗಿ ಇವತ್ತು ಮುಸ್ಕುದಾರಿ ಬಂದು ಹೇಳಿದಾಕ್ಷಣ ಸರ್ಕಾರ ಹೆಂಗೆ ಒಪ್ಕೊಂಡ್ಬಿಡುತ್ರಿ?
ನ್ಯಾಯಾಂಗ ವ್ಯವಸ್ಥೆಗೇನು ಬೆಲೆನೇ ಇಲ್ವಾ? ಆತ ಮೊಟ್ಟ ಮೊದಲನೆಯದಾಗಿ ಯಾವುದೋ ಒಂದು ತಲೆಬುರುಡೆ ತೊಗೊಂಬಂದಿದ್ದ. ಮೊಟ್ಟ ಮೊದಲನೆಯದಾಗಿ ಸರ್ಕಾರ ಮಾಡಬೇಕಾಗಿದ್ದೇನೆಂದರೆ ಪೊಲೀಸರಲ್ಲಿ ಕರೆಕ್ಟಾಗೇ ನಡ್ಕೊಂಡಿದ್ದಾರೆ. ಈತ ಯಾವುದೋ ಒಂದು ತಲೆಬುರುಡೆ ತಂದಿದ್ದಾನೆ, ಫಸ್ಟ್ ಇವಂದು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿದರು. ಆದರೆ ಸರ್ಕಾರ ಯಾರ್ದೋ ಒತ್ತಡಗಳು ಮಣಿತು. ಇದಕ್ಕೆ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರೇ ಹೇಳೋರೆ, ಎಡಪಂಥೀಯರ ಒಂದು ಒತ್ತಡಕ್ಕೆ ಮಣಿದು ನಾವಿವತ್ತು ಸರ್ಕಾರ SITಯನ್ನು ಮಾಡಿದ್ದೀವಿ ಅಂತ. ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಅಂತ. ಇಷ್ಟೆಲ್ಲ ವಿಷಯ ಗೊತ್ತಿರೋವಾಗ ಆ ಒಬ್ಬ ಮುಸ್ಕುದಾರಿಯನ್ನು ನೀವು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಪೊಲೀಸ್ ವ್ಯವಸ್ಥೆ ಏನಕ್ಕೆ ಬೇಕು? ಸದೃಢವಾಗಿ 138 ಮ್ಯಾಜಿಕ್ ನಂಬರ್ ಇಟ್ಕೊಂಡಿದ್ದೀರಲ್ಲ, ಈ ಸರ್ಕಾರ ಏನಕ್ಕೆ ಬೇಕು ಅಂತ ಇವತ್ತು ಹಿಂದೂಗಳು ಪ್ರಶ್ನೆ ಎತ್ತುವಂಥ ಕಾಲ ಬಂದಿರತಕ್ಕಂಥದ್ದು. ಯಾರಾದರೂ ಸೌಜನ್ಯಳ ಪರವಾಗಿ ಇವತ್ತು 3 ವಿಧವಾದ ತನಿಖಾ ವರದಿಗಳು ಪ್ರಸ್ತುತ ಇರುವಾಗ, ನ್ಯಾಯಾಲಯದ ಸ್ಪಷ್ಟ ನಿರ್ದೇಶನ ಇರುವಾಗ ಹಾದಿ ಬೀದಿಯಲ್ಲಿ ರಂಪ ಮಾಡಿದ್ರೆ ಸೌಜನ್ಯಳಿಗೆ ನ್ಯಾಯ ಸಿಗುತ್ತೇನ್ರಿ? ಇಂಥ ಒಂದು ಸಾಮಾನ್ಯ ಪ್ರಶ್ನೆಯನ್ನು ಕೂಡ ನಾವಿವತ್ತು ನಮ್ಮ ಮುಂದೆ ಇಟ್ಕೊಳಕ್ಕಾಗದೇ ಇರುವಂಥ ರೀತಿಯಲ್ಲಿ ನಾವಿವತ್ತು ನತಮಸ್ತಕರಾಗಿ ಹೋಗಿದ್ದೀವಿ. ಯಾರು ಏನು ಹೇಳಿದ್ರು, ಯಾರು ಬಂದು ಏನು ಅಪಪ್ರಚಾರ ಮಾಡಿದ್ರು ನಂಬುವಂಥ ಕೆಟ್ಟ ಪರಿಸ್ಥಿತಿಗೆ ಹಿಂದೂ ಸಮಾಜ ಹೋದಾಗ ನಾವು ನಮ್ಮ ಧರ್ಮವನ್ನು ರಕ್ಷಣೆ ಹೆಂಗೆ ಮಾಡ್ತೀವಿ, ನಮ್ಮ ಮಾತೃಭೂಮಿಯ ರಕ್ಷಣೆಯನ್ನು ಹೆಂಗೆ ಮಾಡ್ತೀವಿ ಅನ್ನೋಂಥ ಪ್ರಶ್ನೆನ ನಾವಿವತ್ತು ಹಿಂದೂ ಸಮಾಜದ ಪ್ರತಿಯೊಬ್ಬ ಹಿಂದೂವು ತನ್ನ ಮುಂದೆ ಇಟ್ಕೊಬೇಕಾಗಿರೋಂಥ ಕಾಲ ಒದಗಿ ಬಂದಿದೆ ಹಿಂದೂಗಳೇ. ಹಾಗಾಗಿ ವಿಷಯ ಏನೇ ಇರ್ಬೋದು, ಇವಾಗ SIT ರಚನೆ ಆಗೋಯ್ತು ಖಂಡಿತವಾಗಿ. ಆದರೆ ಅದ್ರ ಮಧ್ಯದಲ್ಲಿ ನೋಡಬೇಕು, ಯಾರೋ ಒಬ್ಬರು ಧನಂಜಯ ಅನ್ನುವಂಥ ಒಬ್ಬ ಲಾಯರ್ ಅವರು ಏನು ಮಾಡೋರು, ಅಡ್ವೊಕೇಟ್ ಅವರು ಕೇರಳದ ಪೊಲೀಸರು ಬಂದು ತನಿಖೆ ಮಾಡಬೇಕು ಅಂತ ಹೇಳೋದಾದರೆ ಕರ್ನಾಟಕದ ಪೊಲೀಸರ ಮೇಲೆ ಇರುವಂಥ ನಂಬಿಕೆ ಎಲ್ಗೋಯ್ತು ಅನ್ನೋಂಥ ಪ್ರಶ್ನೆಯನ್ನು ಯಾರೂ ಒಪ್ಕೊಳ್ತಾ ಇಲ್ಲ. ಆ ಅಮ್ಮ ಯಾರೋ ಸುಜಾತ ಭಟ್ ಅಂತೆ, ಆ ಅಮ್ಮ CBIಯಲ್ಲೇನೋ ಕೆಲಸ ಮಾಡ್ತಾಯಿದ್ರಂತೆ ಸ್ಟೆನೋ ಆಗಿ. ಆ ಅಮ್ಮ ಪೊಲೀಸ್ ಠಾಣೆಗೆ ಬರೋದಕ್ಕೆ ಮುಂಚೆ ನೆಲ ಮುಗಿದ್ಬಿಟ್ಟು ಬರ್ತಾಳೆ. ಆಹಾ ಏನೇನು ಮಂಕ್ ಬುದ್ಧಿ ಹರಿಸ್ತೀರಿ ಜನಗಳಿಗೆ, ಕಷಾಯ ಮಾರ್ಕೊಂಡಿಲ್ಲಂತೆ ಅಮ್ಮ. ಇದು ಕಷಾಯನ ಅಲ್ಲೆಲ್ಲೋ ಬನಶಂಕರಿಲಿ ಕಷಾಯ, ಊರಿಗೆಲ್ಲ ಕಷಾಯ ಕುಡಿಸ್ಬಿಟ್ಟು SIT ಅವ್ರಿಗೂ ಕಷಾಯ ಕುಡಿಸ್ಬಿಟ್ಲು ಈ ಅಮ್ಮ. ಹುಟ್ಟದೇ ಇರೋವಂಥ ಒಬ್ಬಳು ಅನನ್ಯ ಭಟ್ ಅಂತ ಹೇಳುವಂಥ ಮಗಳು ಕಾಣೆಯಾಗಿದ್ದಾಳೆ ಅಂತ. ಅಂದರೆ ನನಗಿಲ್ಲಿ ಇವಾಗ ನೋಡಿ, ಈ ಥರ ವಿಚಾರಗಳನ್ನೆಲ್ಲ ಸರ್ಕಾರ ಹಿಂಗೆ ಮಾಡಿದ್ರೆ ನಮ್ಮಂಥವ್ರಿಗೆ ಇಂಥ ಅನುಮಾನಗಳೇ ಹುಟ್ಟೋದು. ಅವ್ನು ತಂದಿದ್ನಲ್ಲ ಮುಸ್ಕುದಾರಿ ತಲೆಬುರುಡೆ, ಅದನ್ನೇ ಏನಾದರೂ ಅನನ್ಯ ಭಟ್ ತಲೆಬುರುಡೆ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಕಟ್ಬಿಡೋಕ್ಕೂ ಇವ್ರು ಏಸೋದಿಲ್ಲ. 7,000 ಕಿಲೋಮೀಟ್ರಿಂದ ಬರುತ್ತಂತೆ ಹೆಲಿಕಾಪ್ಟ್ರು, ಅದರಲ್ಲಿ ಕೂರ್ಕೊಂಬರ್ತಾರಂತೆ. ಧರ್ಮಾಧಿಕಾರಿಗಳ ಅಣ್ಣನ ಮಗನೋ ತಮ್ಮನ ಮಗನೋ ಒಬ್ರು ಇದ್ದಾರೆ, ನಿಶ್ಚಲ್ ಜೈನ್ ಅಂತ. ಅವ್ರು ಅಲ್ಲಿಂದ ಬಂದು ಅತ್ಯಾಚಾರ ಮಾಡ್ಬಿಟ್ಟು ಹೋಗ್ತಾರಂತೆ. ಅಮೇರಿಕದ ವೀಸಾ, ಇದು ಫ್ಲೈಟ್ ಟಿಕೆಟು, ಅವ್ರು ಓದೋಂಥ ಎಜುಕೇಷನ್ ಅಟೆಂಡೆನ್ಸಿಂದ ಹಿಡಿದು ಎಲ್ಲನೂ ತಿದ್ದುಬಿಡ್ಬೋದಂತೆ, ಎಲ್ಲನೂ ನಕಲಿ. ಪೊಲೀಸರು ಎಲ್ಲ ಕಂಪ್ಲೀಟಾಗಿ ತನಿಖೆಯನ್ನು ಹಳ್ಳ ಹಿಡಿಸೋ ರೀತಿಯಲ್ಲಿ FIR ಮಾಡಿದ್ದಾರೆ ಅಂತೆಲ್ಲ ಕೂತ್ಕೊಂಡು ಅಪಪ್ರಚಾರ ಮಾಡ್ತಾಯಿದ್ರೆ ಪೊಲೀಸವರು ಏನು ಮಾಡ್ತಾಯಿದ್ದಾರೆ ಅನ್ನೋಂಥ ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ. ಸ್ಥಳೀಯ ಪೊಲೀಸರ ತನಿಖಾ ವರದಿ ಇದೆ ಸೌಜನ್ಯ ಅವರ ಇದರಲ್ಲಿ. ಆಮೇಲೆ CID ಕರ್ನಾಟಕದ CID ಅಥವಾ SIT COD ಯಾವುದೋ ಒಂದು ಮಾಡಿರುವಂಥ ಉನ್ನತ ಮಟ್ಟದ ತನಿಖಾ ವರದಿ ಇದೆ. CBI ಅವ್ರು ಮಾಡಿರುವಂಥ ತನಿಖಾ ವರದಿ ಇದೆ. ರುದ್ರಮೂರ್ತಿಗಳೇ ಹೇಳುವಂತೆ ಅವ್ರು ಬಂದು ಬಹಿರಂಗವಾಗಿಯೇ TV ಮಾಧ್ಯಮಗಳಲ್ಲಿ ಹೇಳಿರುವಂತೆಯೇ ಕೋರ್ಟ್ ಏನಂತ ನಿರ್ದೇಶನ ಕೊಟ್ಟಿದೆ ಅಂದರೆ, ಈಗಿನವರೆಗೂ ಏನು ತನಿಖೆ ಆಗಿದೆಯೋ ಸೌಜನ್ಯಲ ಒಂದು ಕೇಸಲ್ಲಿ ಅದನ್ನು ಅಲ್ಲಿಂದ ಮುಂದುವರಿಸಬೇಕು ಅಂದರೆ ಅವರ ಕುಟುಂಬದವರು ಯಾರಾದರೂ ಬಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದಾಗ ಅದು ತನಿಖೆ ಮುಂದುವರ್ಕೊಂಡು ಹೋಗುತ್ತೆ. ಅದನ್ನು ಬಿಟ್ಬಿಟ್ಟು ಗಿರೀಶ್ ಮಟ್ಟಣ್ಣನವರು AI ಸಮೀರಾ, ಅಲ್ಲಿ ನಿಂದೇನೋ ಸೋಕಾಲ್ಡ್ ಫೇಸು, ಗೋಮುಖ ವ್ಯಾಘ್ರ ಕಣೋ ನೀನು ಒಂದು ಧರ್ಮವನ್ನು ಆಚರಣೆ ಮಾಡೋವಂಥವನಾಗಿ ಇನ್ನೊಬ್ಬರು ಧರ್ಮದ ಮೇಲೆ ಕಪ್ಪು ಮಸಿ ಬಳಿಯೋಕೆ ಕೊಟ್ಟಿದೆಯಲ್ಲ, ಭಗವಂತ ನಿನ್ನ ಶಂಸಲ್ಲ ಅಲ್ಲ, ಯಾವತ್ತೂ ನಿನ್ನಂಥವನಿಗೆ ವರಪ್ರಸಾದ ಕೊಡಲ್ಲ. ನೀನು ಭಯೋತ್ಪಾದಕರಿಗಿನ್ನ ಕೆಟ್ಟ ಭಯೋತ್ಪಾದಕ ನೀನು, ಅರ್ಥ ಆಯ್ತಲ್ಲ? ನಮ್ಗೆ ಯಾರು ಸಹಾಯಕ್ಕೆ ಬರದೇ ಇರ್ಬೋದು, ಆದರೆ ಭಯೋತ್ಪಾದಕರಿಗಿನ್ನ ಕೆಟ್ಟವನು ನೀನು. ಅವ್ರು ನೇರವಾಗಿ ಹೊಡಿತಾರೆ. ನೀನು 100 ಕೋಟಿ ಹಿಂದೂಗಳ ಧರ್ಮಶ್ರದ್ಧೆಗೇ ಡೈರೆಕ್ಟಾಗೆ ಬಾಂಬಿಕ್ಕಿರೋ ಅಂತ ನೀನು ಒಬ್ಬ ಧೂರ್ತ, ನೀನು ಕೆಟ್ಟ ಮನುಷ್ಯ. ನೀನು ಈ ರೀತಿಯಾಗಿ ಯಾವತ್ತೂ ಮಾಡಬಾರ್ದು, ತಿಳ್ಕೊ. ನಾವು ಮಾತಾಡಿದ್ರೆ ಏನೇನೋ ಮಾತಾಡ್ಬೋದು. 1990ನೇ ಇಸ್ವಿಲಿ ಮಾಡ್ರಲ್ಲಪ್ಪ ಕಾಶ್ಮೀರದಲ್ಲಿ ಲಕ್ಷಾಂತರ ಜನ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಮಾಡ್ರಲ್ಲ. 1900ನೇ ಇಸ್ವಿಯಿಂದನೂ 5-6 ಸತಿ ಮಾಡಿದಿರಲ್ಲ ಮಾರಣ ಹೋಮ. ಅದಕ್ಕೆ ನ್ಯಾಯ ಕೇಳಬೇಕು. ಅದು ಗಟ್ಸ್ ಅಂದರೆ ಅಜ್ಮೀರ್ ದರ್ಗಾದಲ್ಲಿ ನಡೆದಿದ್ದು ಏನೂ ನಿಂತ್ಕೊಂಡಿಲ್ಲ, ಜಗಜ್ಜಾಗಿರೋದು. 6 ಜನಕ್ಕೆ ಒಂದೊಂದು ಸತಿ ಜೀವಾವಧಿ ಶಿಕ್ಷೆ ಆಗಿದೆ. ಅದ್ರ ಬಗ್ಗೆ ಮಾತಾಡೋ ಸಮೀರಾ, ಎಲ್ಲ ಅಡ್ಕೊಂಡಿದ್ಯಾ? ನಾವು ತಾಯಿ ಹಾಲು ಕುಡ್ದಿರೋರೆ, ಆದರೆ ಸಮಾಜದಲ್ಲಿ ವಿಕಲ್ಪಗಳನ್ನು ಉಂಟು ಮಾಡಬಾರ್ದು ಅನ್ನೋಂಥ ಒಂದೇ ಏಕಮೇವ ಉದ್ದೇಶದಿಂದ ದಮ್ ತಡ್ಕೊಂಡು ಕೂತಿದ್ದೀವಿ. ನಾವೇನು ಕೈಲಾಗ್ದವ್ರಲ್ಲ.
ಹಾಗಾಗಿ ಇವತ್ತು ನೀವು ದಿನಕ್ಕೊಂದು ಕತೆ, ಯಾರು ಮಟ್ಟಣ್ಣನವರು ವಿಧಾನಸೌಧದೊಳಗಡೆ ಬಂದು ವಿಕಾಸಸೌಧದಲ್ಲಿ ಬಾಂಬ್ ಬಿಟ್ಟಿದ್ದಂಥ ಮನುಷ್ಯ ಅಲ್ವಾ ನೀನು, ನಕಲಿ ಬಾಂಬ್ ಬಿಟ್ಟಿದ್ದವನು, ಮರ್ತೋಗಿದ್ದಾರೆ ಅಂದ್ಕೊಂಡಿದ್ಯಾ? ನೀನು ಕೂಡ ಅಲ್ಲೇ ಧರ್ಮಸ್ಥಳದಲ್ಲೇ ಅಂತೆ ವಿವಾಹ ಆಗಿದ್ದು ಅಂಥ ಕಾವಂದರ ಮೇಲೆ ನೀನಿವತ್ತು ಯಾರ್ಯಾರು ಸಾಮೂಹಿಕ ವಿವಾಹ ಆಗ್ತಾರೋ ಆ ಹೆಣ್ಮಕ್ಳನ್ನೆಲ್ಲ ಅಂತ ಏನೇನೋ ಕೆಟ್ಟ ಮಾತೆಲ್ಲ ಆಡಿದೆಯಲ್ಲಪ್ಪ. ತಿನ್ನೋ ಅನ್ನಕ್ಕೊಂಚೂರು ಬೆಲೆ ಕೊಡೋದನ್ನು ಕಲ್ತ್ಕೋ. ಒಬ್ಬ ಸಾಮಾನ್ಯ ಮನುಷ್ಯ ಬೆಳಗ್ಗೆ ಎದ್ದರೆ ಸಾಯಂಕಾಲದವರೆಗೂ ಅವನ ಜೀವನ ಪದ್ಧತಿಯಲ್ಲಿ ಅವನಿಗೆ ಒಂದು ನಿಮಿಷ ಸಮಯ ಸಿಗೋದಿಲ್ಲ ಇವತ್ತಿನ ಒಂದು ಜಾಗತಿಕ ಕಾಲಘಟ್ಟದಲ್ಲಿ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಧರ್ಮಕ್ಷೇತ್ರವನ್ನು ಶ್ರೀಕ್ಷೇತ್ರವನ್ನು ನೆರವೇರಿಸ್ತಕ್ಕಂಥವ್ರು ನಮ್ಮ ಮನೆಗೆ 5 ಜನ ಬಂದುಬಿಟ್ರೇ ನಾವು ಮೇಲೆ ಕೆಳಗೆ ನೋಡೋವಂಥ ಸಂದರ್ಭ ಆಗುತ್ತೆ. ಹಾಗಾಗಿ ಅಲ್ಲಿ ಬರುವಂಥ ಲಕ್ಷಾಂತರ ಭಕ್ತಾದಿಗಳಿಗೆ ಸೂಕ್ತವಾದ ವ್ಯವಸ್ಥೆಗಳನ್ನು ಕಲ್ಪಿಸೋದ್ರ ಮುಖಾಂತರ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವುದರ ಮುಖಾಂತರ ಅಷ್ಟು ಸೇವಾ ಕಾರ್ಯಗಳನ್ನು ಮಾಡುವಂಥ ಕಾವಂದರಿಗೆ ಅತ್ಯಾಚಾರಗಳನ್ನ ಹುಡ್ಕೊಂಡು ಹೋಗೋದಕ್ಕೆ, ಅತ್ಯಾಚಾರಗಳಿಗೆ ಪ್ರೇರಣೆ ಕೊಡೋದಕ್ಕೆ, ಅವ್ರ ಕುಟುಂಬದವ್ರನ್ನೆಲ್ಲ ಕಾಪಾಡ್ಕೊಳೋದಕ್ಕೆ ಸಮಯ ಎಲ್ಲಿರುತ್ತೆ ಅನ್ನೋವಂಥ ಒಂದು ಸೂಕ್ಷ್ಮ ಪ್ರಶ್ನೆಯನ್ನಿಟ್ಕೋ. ಗಿರೀಶ್ ಮಠಣ್ಣ, ನೀನಿವತ್ತು ಯಾವುದೋ ವಿಚ್ಛುದ್ರಕಾರಿ ಶಕ್ತಿಗಳ ಜೊತೆಯಲ್ಲಿ ಸೇರಿಕೊಂಡು ಸ್ವಧರ್ಮವನ್ನು ನಿಂದನೆ ಮಾಡುವಂಥ ಕೆಲಸ ಮಾಡ್ತಾಯಿದ್ಯಾ. ಒಬ್ಬ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಂತ ಹೇಳ್ಕೊಳ್ತಾ ಇದ್ದೀರಲ್ಲ ನೀವು. ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತ ಯಾವತ್ತು ಹಿಂಗೆ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡುವಂತಹ ಪೊಳ್ಳು ಆಪಾದನೆಗಳನ್ನು ಮಾಡುವಂತಹ ರಣಹೇಡಿ ಕೆಲಸಕ್ಕೆ ಕೈ ಹಾಕೋದೇ ಇಲ್ಲ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ. UDRA ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ಲಪ್ಪ, RTI ತನಿಖೆ, ಪ್ರಜಾವಾಣಿ ಪತ್ರಿಕೆ ಇರ್ಬೋದು, ಎಲ್ಲ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಸ್ಪಷ್ಟಪಡಿಸಿ ಹೇಳ್ತಾ ಇದ್ದಾವಲ್ಲ. ನಿಮಗೆಲ್ಲ ಎಲ್ಲೋಗಿದೆ ಮತಿ? 1995ನೇ ಇಸ್ವಿಯಿಂದ 2015 ಮಾರ್ಚ್ ತಿಂಗಳವರೆಗೆ, ಮಾರ್ಚ್ 31ರವರೆಗೆ ಪೊಲೀಸ್ ತನಿಖಾ ವರದಿಗಳೇ ಹೇಳುವಂತೆ 279 ಶವಗಳನ್ನು ಹೂಳಲಾಗಿದೆ. ಅನಾಥ ಶವಗಳನ್ನು, ಅಸಹಜ ಸಾವುಗಳನ್ನು. ಅದರಲ್ಲಿ 219 ಶವಗಳೇನಿದೆ ಗಂಡಸರದು, 46 ಹೆಣ್ಣಿಂದು, ಮತ್ತು 13 ಲಿಂಗ ಪತ್ತೆ ಆಗಿಲ್ಲ, ಹೆಣ್ಣೋ ಗಂಡೋ ಗೊತ್ತಾಗಿಲ್ಲ. ಇನ್ನು 1 ಶವ ನವಜಾತ ಶಿಶುದು ಅಂತ ಇವತ್ತು ತನಿಖಾ ವರದಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಅವುಗಳನ್ನು ಹೊರತುಪಡಿಸಿ ಇವತ್ತು ಯಾವನು ಬಂದಿದ್ದಾನಲ್ಲ ಮುಸ್ಕುದಾರಿ, 279 ಹೊರತುಪಡಿಸಿ 280ನೇದೇನಾದರೂ ಅವನು ಉಣಿದ್ದಿದ್ರೆ SIT ರಚನೆ ಮಾಡೋದ್ರಲ್ಲಿ ಅರ್ಥ ಇರ್ತಾಯಿತ್ತು. ಆದರೆ ಆತ ಹೇಳಿದ್ದನ್ನೆಲ್ಲ ಮಾಡಿಕೊಂಡು ನೀವು ಅವನ್ನ ಇಲ್ಲಿ ತೋರಿಸಿದ್ರು ಆಗಿರಿ, ಅಲ್ಲಿ ತೋರಿಸಿದ್ರು ಆಗಿರಿ, ಯಾಕೆ ಹೋಗಲಿ ಧರ್ಮಸ್ಥಳದ ಬೆಳ್ತಂಗಡಿ, ಉಜಿರೆ ಗ್ರಾಮ ಪೂರ್ತಿ ಎಲ್ಲ ಆಗದಾಕ್ಬಿಡಿ, ಸಮಾಧಾನ ಆಗೋಗಲಿ. ಅದಕ್ಕೇ ಕಾವಂದ್ರೆ ಹೇಳಿದ್ದು, ತನಿಖೆ ಏನು ಬೇಕಾದ್ರೂ ಆಗೋಗಲಿ, ಹೆಂಗೆ ಬೇಕಾದ್ರೂ ನಡೀಲಿ, ನಾವು ಸಹಿಸ್ಕೊಂಡಿರ್ತೀವಿ ಅಂತ. ಇವತ್ತು ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವಂಥ ಇದು ಬರ್ತಾ ಇರೋವಾಗ ಇವಾಗ ಮೂಳೆಗಳೆಲ್ಲ ಕರ್ಗೋಗ್ಬಿಟ್ಟಿದೆ. ಅಲ್ಲಿರುವಂಥ ಮಣ್ಣನ್ನು ತೊಗೊಂಡು ಅಲ್ಲೇನಾದರೂ ಮನುಷ್ಯನ ಶವ ಉಳಲಾಗಿತ್ತಾ ಅಂತ ಹೇಳುವಂಥ ಪ್ರಶ್ನೆಗಳು ಬರ್ತಾಯಿದೆ. ನೀವಿವತ್ತು SIT ವರದಿ ಬರೋವರೆಗೂ ನಾವು ತನಿಖೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾ ಇರೋವಂಥ ಸರ್ಕಾರ, ಇಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ನಲ್ಲ ನಾಜೀರ್ ಸಾಬ, ಇದರಲ್ಲಿ ವಿಧಾನಸೌಧದಲ್ಲಿ ಅದರ ತನಿಖಾ ವರದಿ ಎಲ್ಲೋಯ್ತು? ಹಂಗಾಗಿ ನಿಮ್ದು ಹೇಳಿ ಕೇಳಿ ಇನ್ನೂ 2.5 ವರ್ಷ 3 ವರ್ಷ ಇದೆ. ಹಂಗಾಗಿ ಅಲ್ಲಿವರೆಗೂ ತಿಪ್ಪೆ ಸಾರಿಸೋ ನ್ಯಾಯ ಮಾಡಿಬಿಟ್ಟು ತಳ್ಕೊಂಡು ಹೋಗ್ಬಿಡೋಣ ಮುಂದೆ ಅನ್ನೋಂಥದ್ದು ಆಟ ಇನ್ನೂ ನಡೆಯಲ್ಲ. ಯಾಕೆಂದರೆ ಹಿಂದೂ ಸಮಾಜದಲ್ಲಿರುವಂಥ ಹಿಂದೂಗಳು ಬೆಡ್ಶೀಟ್ನ ಒತ್ಕೊಂಡೇ ಮಲಗಿರ್ತೀವಿ, ಆದರೆ ಮೇಲೆದ ಮೇಲೆ ನೀವು ಅವ್ರನ್ನ ಯಾರನ್ನೂ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನೀವು ಇವಾಗ ಏನು ಸ್ಥಗಿತಗೊಳಿಸಿದ್ದೀರಾ, ಆ ತನಿಖಾ ವರದಿಗಳು ಸುಸ್ಪಷ್ಟವಾಗಿ ಬೇಗ ಬರಬೇಕು. ಬಂದು ತನಿಖೆ ಏನಿದೆ ಅದೇನಾದರೂ ಆಗೋಗಲಿ. ಇದು ಹಿಂದೂ ಸಮಾಜದ ಆಂತರಿಕ ಒಂದು ಜವಾಬ್ದಾರಿ. ಅದನ್ನು ಸರಿಪಡಿಸ್ಕೊಳ್ಳೋವಂಥ ಶಕ್ತಿನೂ ಕೂಡ ಹಿಂದೂ ಸಮಾಜಕ್ಕಿದೆ. ಬೇರೆ ಬೇರೆ ರೀತಿಯಾದಂಥ ಷಡ್ಯಂತ್ರಗಳನ್ನು ಹೇಳೋದು, ಆದಿ ನಮ್ಮ ಪೀಠ ಇದೆಯಲ್ಲ ತಮಿಳುನಾಡಲ್ಲಿ, ಅದರ ಆಸ್ತಿಯನ್ನು ಕಬಳಿಸಿದಂತೆ, ಅದರ ಹಣವನ್ನು ಪೋಲು ಮಾಡಿದಂತೆ, ತಿರುಪತಿಯಲ್ಲಿ ರಾಜಶೇಖರ್ ರೆಡ್ಡಿ ಅವರನ್ನು ಇಟ್ಕೊಂಡು ಅಲ್ಲಿ ಚರ್ಚ್ ಮಾಡೋಕ್ಕೆ ಹೋಗಿದ್ದು ಎಲ್ಲರಿಗೂ ಗೊತ್ತಿದೆ. ತಿರುಪತಿ ಪಾವಿತ್ರತಾ ರಕ್ಷಣಾ ವೇದಿಕೆ ಅಂತ ಮಾಡಬೇಕಾಯ್ತು. ಚಂದ್ರಗುತ್ತಿಯಲ್ಲಿ ಮಾಡಿದ್ರಲ್ಲ, ಇಂಟರ್ನ್ಯಾಷನಲ್ ವುಮೆನ್ ಯೂನಿವರ್ಸಿಟಿನ ಮಾಡಿದ್ರಲ್ಲ ಮುಸಲ್ಮಾನರದು, ಅಂಥದಕ್ಕೆ. ಮತ್ತು ಶಬರಿಮಲೆಯಲ್ಲಿ ಅವಳು ಯಾರೋ ಫಾತಿಮಾ ಅನ್ನೋಳು ಇರುಮುಡಿಯಲ್ಲಿ ಸ್ಯಾನಿಟ್ರಿ ಪ್ಯಾಡ್ಗಳನ್ನ ಎತ್ಕೊಂಡು ಹೋಗಿ ಸಿಕ್ಕಾಕೊಂಡು ಅಲ್ಲಿಂದ ಇದಕ್ಕೆ ಮಾಡೋಕ್ಕೆ ಹೋಗಿದ್ದಂಗೆ ಮಾಡೋಕ್ಕೆ ಬಿಡಲ್ಲ. ಧರ್ಮಸ್ಥಳ ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಹಿಂದುವಿನ ಅಂತರಾತ್ಮದಲ್ಲಿರತಕ್ಕಂತಹ ಶ್ರದ್ಧಾ ಕೇಂದ್ರ. ನೀವು ಇವತ್ತೇನು ಮಾತಾಡ್ತಾ ಇದ್ದೀರಾ, ಜೈನರು ಹಿಂದೂಗಳು ಅಂತ ಸಪ್ರೇಟ್ ಮಾಡ್ತಾಯಿದ್ದೀರಾ, ಶೈವರು ಅಂತ. ಯಾರು ಹೇಳಿದ್ದು ನಿಮಗೆಲ್ಲ? ಜೈವರು, ಸ್ಮಾರ್ತರು ಎಲ್ಲರೂ ಹಿಂದೂಗಳೇ. ಜೈನ ಧರ್ಮನೂ ಹಿಂದೂ ಧರ್ಮದ ಅವಿಭಾಜ್ಯ ಅಂಗನೇ. ನೋಡ್ರಪ್ಪ, ಇವತ್ತು ಹಿಂದೂಗಳಲ್ಲೇ ನೀನು ಬೌದ್ಧ, ಜೈನ ಮತ್ತು ಸಿಕ್ಕ
ಹಿಂದೂ ಅಂತ ಏನು ಇವತ್ತು ನೀವು ಒಡಕನ್ನು ಉಂಟು ಮಾಡ್ತಾ ಇದ್ದೀರಾ, ಎಲ್ಲರೂ ನೆನ್ಪಿಟ್ಕೊಳ್ಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 20 ವರ್ಷಗಳ ಕಾಲ ಕಾದು ವಿದೇಶಿ ಧರ್ಮಗಳಿಗೆ ನಾನು ಮತಾಂತರ ಆಗಲ್ಲ ಅಂತೇಳಿನೇ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದು. ಅದು ಒಂದು ಸ್ಪಷ್ಟ ದಿಕ್ಸೂಚಿ ಈ ದೇಶದಲ್ಲಿರುವಂಥ ಹಿಂದೂಗಳಿಗೆ. ಯಾಕೆ ಅಂತ ಹೇಳಿದ್ರೆ ಸಿಖ್ಖರಿರ್ಬೋದು, ಜೈನರಿರ್ಬೋದು, ಬೌದ್ಧರಿರ್ಬೋದು, ಇವರೆಲ್ಲರೂ ಹಿಂದೂ ಧರ್ಮದ ಒಂದೇ ಒಂದು ಸಾಂಬಾರಲ್ಲಿ ಷಡ್ರಸಗಳಿದ್ದಂಗೆ. ಅದನ್ನು ನೀವು ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಜೈನರೇ ಬಂದು ಮಂಜುನಾಥ ಸ್ವಾಮಿಯನ್ನು ಪೂಜೆ ಮಾಡಿದ್ರು ಹಿಂದೂಗಳಿಗೇನೂ ನೋವಿಲ್ಲ, ಸಿಕ್ಕರೇ ಬಂದು ಪೂಜೆ ಮಾಡಿದ್ರು ನಮಗೇನೂ ನೋವಿಲ್ಲ. ಆದರೆ ನೋವು ಆಗ್ತಕ್ಕಂಥದ್ದು ಮಾತ್ರ ಅವನ್ಯಾರೋ ದೂತ ಅಂತ ಹೇಳ್ತಾರೋ ದೂರ್ತಾ ಇದ್ದಾನಲ್ಲ ಅವನಿಗೆ ಮಾತ್ರ ಕುಜಲಿ ಆಗ್ತಾ ಇರುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ನಾನು ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ಅವನು ಯಾರೋ ಬಲ್ಬರೀಶ ಅಂತೆ, ಪಾಪ ಅವನಿಗೆ ಅದೇನು ಹೆಸರು ನನಗೆ ಗೊತ್ತಿಲ್ಲ. ಅವನು ಹೇಳ್ತಾನೆ, ಏನಪ್ಪ ನೀವು ಧರ್ಮಾಧಿಕಾರಿ ಆದರೆ ಅದೊಂದು ಅಧಿಕಾರ ಅಷ್ಟೇ ನಿನಗೆ ಕೊಟ್ಟಿರೋದು, ನಿನ್ನ ಮನೆ ದುಡ್ಡಿಂದ ಏನು ತಗೊಂಬಂದು ಹಾಕಿದ್ದ ಅಂತ ಇವನು ಪ್ರಶ್ನೆ ಮಾಡ್ತಾನೆ ಈ ಬಲ್ಬರೀಶ. ಬಲ್ಬರೀಶ ತಿಳ್ಕೊಳಪ್ಪ, ಬಲ್ಬರೀಶ ಇಲ್ಲಿ ತಿಳ್ಕೊ, ನೀನು ಯಾರು ಮನೆಯಿಂದ ತಗೊಂಬಂದು ಕೊಡಲ್ಲ. ಒಂದು ವ್ಯವಸ್ಥೆಯನ್ನು ಕಾಪಾಡುವಂತಹ ಪದ್ಧತಿ ಎಲ್ಲ ಒಂದು ಇಲಾಖೆಯಲ್ಲಿರ್ಬೋದು, ಸರ್ಕಾರದಲ್ಲಿರ್ಬೋದು, ಎಲ್ಲ ಕಡೆಯೂ ಇರುತ್ತೆ. ಹಾಗೆ ಮಠಮಾನ್ಯಗಳು ತೀರ್ಥಕ್ಷೇತ್ರಗಳಲ್ಲೂ ಇರುತ್ತೆ. ಕೇವಲ ಅಧಿಕಾರದ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದ ತಕ್ಷಣ, ಭಕ್ತಾದಿಗಳು ದುಡ್ಡು ತಗೊಂಬಂದು ಹಾಕಿದ ತಕ್ಷಣ ಅದನ್ನು ತೊಗೊಂಡೋಗಿ ಸರಿಯಾದ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಎಲ್ಲರ ಕೈಯಿಂದನೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅಂತಾದ ಕೆಲವು ಇದಿರ್ತವೆ, ಉನ್ನತ ಮಟ್ಟದ ಗುಣಗಳಿರಬೇಕು, ಕೆಲವು ವ್ಯಕ್ತಿತ್ವ ಇರಬೇಕು, ದೃಢ ನಿಶ್ಚಯ ಇರಬೇಕು, ಸಂಕಲ್ಪ ಇರಬೇಕು, ಸಿದ್ಧಿ ಇರಬೇಕು. ಅದೆಲ್ಲ ಇದ್ದಾಗ ಮಾತ್ರನೇ ಇಂಥೆಲ್ಲ ವ್ಯವಸ್ಥೆಯನ್ನು ಮಾಡೋಕ್ಕಾಗೋದು. ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಪಾರವಾದ ಸಾಧನೆಯನ್ನು ಮಾಡಿದೆ. ಅದನ್ನು ಹೆಂಗಾದರೂ ಮಾಡಿ ಒಡೆದಾಕಬೇಕು ಅಂತ ಹೇಳುವಂಥ ನಿಮ್ಮೆಲ್ಲರ ಷಡ್ಯಂತ್ರ, ನಿಮ್ಮೆಲ್ಲರ ಪಿತೂರಿ ಶ್ರೀ ಧರ್ಮಸ್ಥಳದ ಮಂಜುನಾಥನೇ ನೋಡ್ಕೊತಾನೆ ನಿಮ್ಗೆಲ್ರಿಗೂ ಸರಿಯಾದಂಥ ಪಾಠವನ್ನೇ ಕಲಿಸ್ತಾನೆ. ಪೂಜೆ ಮಾಡಲಿ ಬಿಡಿ, ನಿಮಗೇನು ಅದನ್ನು ಕಟ್ಕೊಂಡಾಗಬೇಕಾಗಿರೋದು. ನೀವಿವತ್ತು ಮತಗಳ ಹೆಸರಲ್ಲಿ, ಉಪಾಸನ ಪದ್ಧತಿಗಳ ಹೆಸರಲ್ಲಿ ಹಿಂದೂ ಸಮಾಜವನ್ನು ಒಡೆಯೋಕ್ಕೆ ಬಂದು ಕೂತ್ಕೊಂಡ್ರೆ ಯಾರು ಇಲ್ಲಿ ನೋಡೋಕ್ಕೆ ಕಾಯ್ಕೊಂಡು ಕೂತ್ಕೊಳಕ್ಕೆ ಯಾರು ಇಲ್ಲಿ ಅಮಾಯಕರಿಲ್ಲ. ಹಾಗಾಗಿ ಈ ವಿಷಯ ಹಿಂಗೆ ಮುಂದುವರೆದ್ಕೊಂಡು ಹೋದರೆ ಈ ಸಮೀರನ್ಗೆ ಪ್ರತಿಯೊಂದು ಠಾಣೆಯಲ್ಲೂ ದೂರು ದಾಖಲಾಗುವಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ. ಎಷ್ಟು ಠಾಣೆಗಳಲ್ಲಿ ಇವನ ಬಗ್ಗೆ ದೂರುಗಳು ದಾಖಲಾಗುತ್ತೆ ಅನ್ನೋದನ್ನು ಕಾದು ನೋಡಿ ನೀವೆಲ್ಲ. MF ಹುಸೇನ್ ಅವ್ರು ಓಡೋಗಿದ್ರಲ್ಲ, ಹಿಂದೂ ದೇವತೆಗಳನ್ನು ನಗ್ನವಾಗಿ ಚಿತ್ತರಿಸಿ ಆ ರೀತಿಯಾಗಿ ಇವನು ದೇಶ ಬಿಟ್ಟು ಹೋಗೋ ರೀತಿಯಲ್ಲಿ ಹಿಂದೂ ಸಮಾಜ ಜಾಗೃತ ಆಗಬೇಕು. ಇವನ ಬಗ್ಗೆ ಪ್ರತಿಯೊಂದು ಸ್ಟೇಷನ್ಗಳಲ್ಲಿ ದೂರುಗಳು ದಾಖಲು ಮಾಡೋದ್ರ ಮುಖಾಂತರ ಇದು ಹಿಂದೂಗಳ ಧರ್ಮಶ್ರದ್ಧೆಗೆ ಮಾಡಿದಂಥ ಹಾನಿಯೋ ಅಲ್ವೋ ಅನ್ನೋಂಥ ಒಂದು ಏಕಮೇವ ಪ್ರಶ್ನೆಯನ್ನು ಹಿಂದೂಗಳೇ ನೀವು ನಿಮ್ಮ ಮುಂದೆ ಇವತ್ತು ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಸಹಸ್ರಾರು ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ದು ಯಾರು ಈ ದೇಶದಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸಹಸ್ರಾರು ಹಿಂದೂಗಳ ಮಾರಣಹೋಮ ಮಾಡಿದ್ದು ಅನ್ನೋದು ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಕೊನೆಯಲ್ಲಿ ಸ್ಪಷ್ಟಪಡಿಸುವಂತೆ ಸೌಜನ್ಯ ತಂಗಿಗೆ ನ್ಯಾಯ ಸಿಗಬೇಕು. ಆದರೆ ಕೋರ್ಟ್, ನ್ಯಾಯಾಲಯ ಏನು ಹೇಳಿದೆಯೋ ಆ ನಿರ್ದೇಶನದಂತೆ ಅವ್ರ ಕುಟುಂಬಸ್ಥರು ಹೋಗಿ ದೂರನ್ನು ಕೊಟ್ಟು ಮತ್ತೆ ತನಿಖೆಯನ್ನು ಶುರು ಮಾಡಲಿ ಅಂತ ಹೇಳೋದು ಬಹುಮುಖ್ಯವಾದ ಅಂಶ. ಅದನ್ನು ಬಿಟ್ಬಿಟ್ಟು ಇವತ್ತು ಅವನು ಯಾರೋ ಮುಸ್ಕುದಾರಿ ಬಂದ ಅಂತ ಅವನು ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ದರೆ ಪೊಲೀಸ್ ಈ ವ್ಯವಸ್ಥೆ ಮೇಲೇ ಜನಗಳಿಗೆ ಒಂದು ಅಸಡ್ಡೆ ಮೂಡುವಂಥ ಕಾಲಕ್ಕೆ ಇವತ್ತು ಸರ್ಕಾರ ಇವತ್ತು ತಗೊಂಬಂದು ಇಟ್ಟಿರ್ತಕ್ಕಂಥದ್ದು. ಆದರೂ ಕೂಡ SITಯನ್ನು ನಾವು ಶ್ಲಾಘನೆ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಇಂಥ ಮಳೆ ಬೀಳ್ತಾ ಇರೋ ಮಳೆಗಾಲದಲ್ಲೂ ಕೂಡ ಆತ ಹೇಳಿದ್ದಕ್ಕೆಲ್ಲರೂ ಸಹನಾಶೀಲರಾಗಿ ಎಲ್ಲ ಕಡೆ ಅಗದು ತೋರಿಸಿದ್ದಾರೆ. ಮಂಜುನಾಥನ ಕೃಪೆಯಿಂದ ಅಲ್ಲಿ ಏನೂ ಇಲ್ಲ. ಯಾಕೆಂದರೆ ಏನೋ ಉಣಿದ್ರೆ ತಾನೇ ಅಲ್ಲಿರೋದು. 249 ಇದೆ. ಇನ್ನೂ ಕೆಲವರು ಧರ್ಮಸ್ಥಳದ ಹಿರಿಯರು ಮಾತಾಡುವಂತೆ ಅಲ್ಲಿ ಮಶಾಣಗಳೇ ಇರಲಿಲ್ಲ, ಕೊಳತ ಸ್ಥಿತಿಯಲ್ಲಿರೋ ಶವಗಳನ್ನು ಎಲ್ಲೂ ತರೋಕ್ಕಾಗಲ್ಲ. ಹಂಗಾಗಿ ಅಲ್ಲಲ್ಲೇ ವ್ಯವಸ್ಥೆಗಳು ಮಾಡಿರ್ಬೋದು. ಹಾಗಾಗಿ ಇವತ್ತು ಹೋಗಿರುವಂಥ ತನಿಖಾ ವರದಿಗಳು ಬೇಗ ಬಂದು ಇದೊಂದು ತಾರ್ಕಿಕ ಹಂತ್ಯಕ್ಕೆ ಹೋಗಲಿ. ಧರ್ಮಸ್ಥಳದ ಒಂದು ಶ್ರೀ ಕ್ಷೇತ್ರದ ಮೇಲಿರ್ಬೋದು, ನಮ್ಮ ಕಾವಂದರ ಮೇಲಿರ್ಬೋದು ಬಂದಿರತಕ್ಕಂಥ ಈ ಕಪ್ಪು ಚುಕ್ಕೆಗಳು ನಿವಾರಣೆ ಆಗಲಿ. ಧರ್ಮಸ್ಥಳ ಮತ್ತು ಎಲ್ಲ ಭಕ್ತಾದಿಗಳಿಂದ ತುಂಬಿ ತುಳುಕುವಂತಾಗಿ ಎಲ್ಲರಿಗೂ ಮಂಜುನಾಥನ ಒಂದು ಕೃಪಾ ಕಟಾಕ್ಷ ಪ್ರಾಪ್ತವಾಗಲಿ ಅಂತ ಹೇಳೋದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.